ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಈಸ್ ಆನ್ ಲೈವ್ ಚಾಟ್. ಎಸ್, ಲೆಟ್ಸ್ ಹಾವ್ ಕನ್ವರ್ಸೇಷನ್ ವಿತ್ ಹಿಮ್. ಪವನ್, ಸಿದ್ದರಾಮಯ್ಯನವರ ಮೈಂಡ್ಸೆಟ್ ಏನು ಅಂತ ರಾಜಕಾರಣವನ್ನು ಗಮನಿಸುವವರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಅಂಥದ್ರಲ್ಲಿ ಇಸ್ ಇಟ್ ಎಕ್ಸ್ಪೆಕ್ಟೆಡ್? ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಗೈರಾಗಿ ಯಾವ ಸಂದೇಶವನ್ನು ಹೈಕಮಾಂಡ್ಗಾಗಲಿ ರಾಜ್ಯ ರಾಜಕಾರಣದ ಒಂದು ಲೆಕ್ಕಾಚಾರದಲ್ಲಿ ಏನು ಫಾರ್ಮುಲಾ ಬರೆಯೋಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ? ರಘವ್, ಏನು ಸಿದ್ದರಾಮಯ್ಯನವರು ಇವತ್ತು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಖಾತೆ ಹಂಚಿಕೆ ಪಟ್ಟಿ ಇಟ್ಕೊಂಡು ಹೋದಾಗ ನನಗೆ ಇಂಥವ್ರ ಖಾತೆ ಕೊಡಿ ಅಂತ ನಾನು ಕೇಳ್ತಾ ಇಲ್ಲಪ್ಪ, ಇಂಥವ್ರನ್ನ ಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅಂದ್ರೆ ಜೂನ್ 3ನೇ ತಾರೀಕು, ಜೂನ್ 2ನೇ ತಾರೀಕೇನು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ರಲ್ಲ, ಅದಾದ ಬಳಿಕ 2 ತಿಂಗಳಾಯ್ತು ಅದು ಫುಲ್ ಫ್ಲಡ್ಜ್ ಗೌರ್ಮೆಂಟ್ ಮಾಡೋದಕ್ಕೆ 20 ಸಚಿವ ಸ್ಥಾನ ಖಾಲಿ ಉಳಿಸ್ಕೊಂಡ್ರು. ಇಲ್ಲಿ ಅರ್ಥ ಏನು ಅಂದ್ರೆ ಹಳೆದು ತೂಗಿ ಕೊಡ್ಬೇಕು ಅನ್ನೋದು. 28 ಚುನಾವಣೆ ಅಂತಂದೇಳಿ ಹೈಕಮಾಂಡ್ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಹೇಳ್ತಿದ್ದು, ಸಿದ್ದರಾಮಯ್ಯ ನನ್ನ ಬೆಂಬಲಿಗರನ್ನ ತಗೊಳ್ಳಿ, ಎಲ್ಲರನ್ನೂ ತಗೋಬೇಡಿ, 34 ಜನನು ನೀವು ಸಚಿವರನ್ನ ನನ್ನವ್ರನ್ನೇ ಮಾಡಬೇಡಿ. ಆದ್ರೆ ನಾನು ಹೇಳಿದ ಕೆಲವರು ಪ್ರಾತಿನಿಧ್ಯದ ಆಧಾರವಾಗಿ ಕರಾವಳಿ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತೆ ಹಳೆ ಮೈಸೂರು ಭಾಗವನ್ನು ಪರಿಗಣಿಸಿ ನೀವು ಕೊಡಿ ಅಂತಂದೇಳಿ ಕೇಳಿದ್ರಂತೆ. ಆದ್ರೆ ಇದನ್ನ ಕೊಟ್ಟಿಲ್ಲದಕ್ಕೆ ಏನು ಫಸ್ಟ್ 13 ಜನ ಡಿ ಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಏನು ಮಾತಾಡಿರಲಿಲ್ಲ. ಅವರು ಇದಕ್ಕೆ ಬಂದಿದ್ರು, ಅದು ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಿದ್ರು. ಆದ್ರೆ 2ನೇ ಬಾರಿ ಆಯ್ತಲ್ಲ, ಅಲ್ಲಿ ಕೆಲವರಿಗೆ ಅಸಮಾಧಾನ, ಅಂದ್ರೆ ಕೆಲವರ ವಿಚಾರದಲ್ಲಿ, ಕೆಲವರ ಹೆಸರ ಸೇರ್ಪಡೆ ವಿಚಾರದಲ್ಲಿ, ಕೆಲವರನ್ನ ಕೈ ಬಿಟ್ಟ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರಿಗೆ ಮುನಿಸಿತ್ತು. ಈ ಮುನಿಸು ಅವರು ಯಾವುದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗಿದ್ದು ನೇರ ಕಾರಣವಾಗಿ ಕಾಣಿಸುತ್ತೆ ಅದರಲ್ಲಿ. ಆದ್ರೆ ಸಿದ್ದರಾಮಯ್ಯನವರು ಹೇಳ್ತಾ ಇರೋದೇನು ಅಂದ್ರೆ, ನೀವು ಖಾತೆ ಹಂಚಿಕೆ ಏನಾದ್ರೂ ಮಾಡ್ಕೊಳ್ಳಿ, ಯಾವ್ದಾದ್ರು ಸರ್ಕಾರನ ಹೇಗ್ ಬೇಕಾದ್ರೂ ನಡೆಸ್ಕೊಳ್ಳಿ, ಆದ್ರೆ ಕೆಲವರು ನಾನು ಹೇಳ್ದಂಥವ್ರು, ನನ್ನನ್ನು ನಂಬ್ದಂಥವ್ರು ಇವ್ರನ್ನ ಬಿಟ್ಟಿದ್ದೀರಾ. ನಾನು ಜೂನ್ ಯಾವುದು ಮೇ 31ನೇ ತಾರೀಕು ನಿಮ್ ಜೊತೆ ಮಾತಾಡಿದ್ನಲ್ಲ, ಅವತ್ತು ಮಾತಾಡಿದಾಗ ನೀವೇನು ಹೇಳಿದ್ರಿ ನನಗೆ, ನಿಮ್ಮ ಕೊಟ್ಟ ಮಾತಿನಂತೆ ಯಾವುದೂ ಸಮಸ್ಯೆ ಇಲ್ಲದಲೇ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಆಗಿದ್ಮೇಲೆ ನೀವು ಕೂಡ ನನ್ನ ಡಿಮ್ಯಾಂಡ್ಸ್ನ ನೀವು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಹಾಗಾಗಿ ನನ್ನ ಡಿಮ್ಯಾಂಡ್ಸ್ನ ನೀವು ಫುಲ್ಫಿಲ್ ಮಾಡಿ ಅಂತಂದೇಳಿ ಹೈಕಮಾಂಡ್ ಮುಂದೆ ಹೇಳಿದ್ರೆ, ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಮುಖಾಂತರನೇ ಕಳಿಸಿದ್ದಾರೆ. ಯಾಕಾಗಿ ಡಿ ಕೆ ಶಿವಕುಮಾರ್ ಸಹ ಅವರ ಪಟ್ಟಿಯನ್ನು ತಡೆ ಹಿಡಿದಿರಬಹುದು ಅನ್ನೋ ಒಂದು ಶಂಕೆ ಇರೋದು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಇಷ್ಟೂ ಜನ ಹಿಡಿದಿರೋ ಶಂಕೆ ಇರೋ ಕಾರಣವಾಗಿರಾಗವು. ಹೀಗಾಗಿ ನನ್ನ ಪಟ್ಟಿಯನ್ನು ಯಾರು ತಡೆ ಹಿಡಿದ್ರು, ಮತ್ತೆ ನನಗೆ ಕೊಟ್ಟಂತ ಮಾತನ್ನ ನೀವು ಮರ್ತಿದ್ದೀರಿ. ಈಗ ನನ್ನೆಲ್ಲರೂ ಏನಂತ ಇದ್ದಾರೆ, ಸಿದ್ದರಾಮಯ್ಯ ಅಹಿಂದ ಶಾಸಕರಿಗೆ ಅನ್ಯಾಯ ಮಾಡಿದ್ರು, ಅವ್ರ ಆಪ್ತರಿಗೆ ಅನ್ಯಾಯ ಮಾಡಿದ್ರು ಅಂತಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಕಾರಣ ಯಾರು? ನೀವು ಮಾಡಿದ ಆ ಕಾರಣನ, ನಾನಲ್ಲ ಆ ಕಾರಣನ ಮಾಡ್ಕೊಂಡಿದ್ದು. ಈಗ ಯತೀಂದ್ರ ಸಿದ್ದರಾಮಯ್ಯ ನನ್ನ ಮಗಂಗೆ, ಅವ್ರ ಮಗಂಗೆ ಅಷ್ಟೇ ಅವರು ಫಸ್ಟ್ ಲಿಸ್ಟ್ ಅಲ್ಲಿ ಮಾಡಿಸ್ಕೊಂಡ್ರು. ನಾನು ನನ್ನ ಮಗನ ಸಚಿವ ಸಂಪುಟಕ್ಕೆ ತಗೊಳ್ಳಿ ಅಂತಂದು ಹೇಳಿರ್ಲಿಲ್ಲ, ನಾನು ಮಾಡಿ ಅಂತಂದು ಹೇಳಿರ್ಲಿಲ್ಲ. ಆದ್ರೆ ನೀವೇ ಕೊಟ್ರಿ, ನೀವೇ ಮಾಡಿದ್ರಿ. ಹೀಗಿದ್ದಾಗ ನನ್ನ ಪಟ್ಟಿಯನ್ನ, 2ನೇ ಪಟ್ಟಿಯಲ್ಲಿ ನನ್ನ ಪಟ್ಟಿಯಲ್ಲಿ ನಾನು ಕೊಟ್ಟ ಕೆಲವರ ಹೆಸರನ್ನ ಯಾಕೆ ಸೇರಿಸಲಿಲ್ಲ? ನೋಡಿ, ಮುಂದೆ ಮಾದೇವಪ್ಪನವರು ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ. ಮಾದೇವಪ್ಪನವರು 2ನೇ ಸಚಿವ ಸಂಪುಟ ಲಿಸ್ಟ್ ಬಂದಿದ್ದಾದ್ಮೇಲೆ, ಮತ್ತೆ ಅದಕ್ಕೆ ಕ್ಯಾಬಿನೆಟ್ ಏನು ಪದಗ್ರಹಣ ಆದಿದ್ದಾದ್ಮೇಲೆ ಎಲ್ಲೂ ಕೂಡ ಮಾದೇವಪ್ಪನವರು ಸಿದ್ದರಾಮಯ್ಯನವ್ರ ಜೊತೆ ಕಾಣಿಸ್ಕೊಂಡಿಲ್ಲ. ಸಿದ್ದರಾಮಯ್ಯನವ್ರ ಹೆಸರು ಎಲ್ಲೂ ಉಲ್ಲೇಖ ಮಾಡಿಲ್ಲ ಅವರು. ಮತ್ತೆ ಅವ್ರು ಬರ್ತಡೇ ವಿಶ್ ಮಾಡಿರೋದು ಕೂಡ ಇಲ್ಲ ಯಾರೋ ಮಾದೇವಪ್ಪನವರು. ಕಾರಣ ಇಷ್ಟೇ, ನನ್ನ ಹೆಸರು ನಾ ಹೇಳಿಲ್ಲ ಸಿದ್ದರಾಮಯ್ಯನವರು ಅಂತ. ಹಿಟ್ನಾಳ್ ಅವರು ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಪ್ಪಳಕ್ಕೆ ಹೋಗಿದ್ದಾರೆ. ಕೊಪ್ಪಳದಲ್ಲಿ 5 ಕೋಟಿ ರೂಪಾಯಿ ಮತ್ತೆ ಹಲವಾರು ಕಾಮಗಾರಿ ಯೋಜನೆಗಳನ್ನ ಚಾಲನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ಒಂದೇ ಒಂದು ಫೋಟೋ ಹಾಕಿಲ್ಲ ಹಿಟ್ನಾಳ್ ಬ್ರದರ್ಸ್ ಅವರ ಬ್ಯಾನರ್ಗಳಲ್ಲಿ. ಡಿ ಕೆ ಶಿವಕುಮಾರ್ ಮತ್ತೆ DCM ಪರಮೇಶ್ವರ್ ಪ್ರೋಟೋಕಾಲ್ ಅದು ಇದು ಅಂತ ಹೇಳ್ತಾರೆ. ಆದ್ರೆ ಇಂಡೈರೆಕ್ಟ್ ಆಗಿ ಅಸಮಾಧಾನ ತೋರಿಸಿದ್ದಾರೆ. ಮತ್ತೆ ಕೋಲಾರದಲ್ಲೂ ಸಹ ನಿನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಕೋಲಾರದ ಮಾಲೂರ್ಗೆ ಹೋದಾಗ್ಲೂ ಕೂಡ ಅಲ್ಲಿಯೂ ಸಹ ಯಾವುದೇ ಶಾಸಕರು, ಅಂದ್ರೆ ಯಾರು MC ಸುಧಾಕರ್ ಆಗಿರ್ಬೋದು, SN ನಾರಾಯಣ ಸ್ವಾಮಿ ಆಗಿರ್ಬೋದು, ಕೊತ್ತೂರು ಮಂಜುನಾಥ್ ಆಗಿರ್ಬೋದು, ಆ ಭಾಗದ ಶಾಸಕರು ಡಿ ಕೆ ಶಿವಕುಮಾರ್ ಕರೀತಾರೆ ವೇದಿಕೆ ಮೇಲೆ, ಬನ್ನಿ ಮಾತಾಡೋಣ ಅಥವಾ ಬನ್ನಿ ಅಂತ ಕರೀತಾರೆ. ಆದ್ರೆ ಯಾರೂ ಕೂಡ ಹತ್ರಕ್ಕೆ ಹೋಗಿಲ್ಲ. ಯಾಕಾಗಿ? ಇಂಪ್ಯಾಕ್ಟ್ ಗಳನ್ನ ನೀವು ಹೇಳಿದ್ರಿ, ನೋಡಿದ್ವಿ. ಈಗ ನೀವು ಒಂದು ಕ್ರಿಸ್ಪ್ ಆಗಿ ಹೇಳಬೇಕು, ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್. ಹೈಕಮಾಂಡ್ ಕೈಯಲ್ಲಿ ಎಲ್ಲವೂ ಇದೆಯಾ ಅಂತ ಹೇಳಿದ್ರೆ ನನ್ನ ಪ್ರಕಾರ ನೋ. ವೈ? ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇನ್ ಅಂಡ್ ಔಟ್ ಗೊತ್ತಾಗಬೇಕಾಗಿರೋದು ಇಲ್ಲಿಯ ಮೆಸೆಂಜರ್ಗಳ ಕಡೆಯಿಂದಾನೆ, ಇಲ್ಲಿಯ ದೂತರಿಂದಾನೆ. ಅದು ಡಿ ಕೆ ಶಿವಕುಮಾರ್ ಆಗಿರಬೇಕು ಅಥವಾ ಸಿದ್ದರಾಮಯ್ಯ ಆಗಿರಬೇಕು. ಈಗ ಸಿದ್ದರಾಮಯ್ಯ ಅವರು ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ ಸಂದೇಶ ರವಾನೆ ಮಾಡ್ತಾ ಇದ್ದಾರಾ ಅಥವಾ ನಿಜಕ್ಕೂ ಕೂಡ ಹೈಕಮಾಂಡ್ಗೆ ಈ ವಾಸ್ತವವನ್ನು ತಿಳಿಸಿ ಅಂತ ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದಾರಾ? ವಾಟ್ ಮೈಟ್ ಬಿ ದ ರೀಸನ್ ಅಂತ ಅನ್ಸುತ್ತೆ? ಓಕೆ ರಘವ್, ಏನ್ ಗೊತ್ತಾ, ಈ ವಿಷಯದಲ್ಲಿ ಅವರಿಗೆ ಕ್ಲಾರಿಟಿ ಇದ್ದಂತಿದೆ. ಅಂದ್ರೆ
ಮೂರು ಜನ ಸಿದ್ದರಾಮಯ್ಯ ಅಲ್ಲದೆ 3 ಜನ ಇಬ್ರು ಪವರ್ ಸೆಂಟರ್ ಇದ್ದಾರೆ. ಒಂದು ಖರ್ಗೆ AICC ಅಧ್ಯಕ್ಷ ಆಗಿರುವಂತ ಖರ್ಗೆ ಅವರು, ಮತ್ತೆ DK ಶಿವಕುಮಾರ್ ಈಗ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಕಡೆಯಿಂದ ಆಗಿದೆಯೋ ಅದು ಗೊತ್ತಾಗೋದೇನು ಅಂದ್ರೆ ಗಾಯತ್ರಿ ಶಾಂತೇಗೌಡ ಹೆಸರು ಸೇರಿದ್ದು. ಏಕೆ ಗಾಯತ್ರಿ ಶಾಂತೇಗೌಡ ಅವರ ಹಸ್ಬೆಂಡ್ ಅಂದ್ರೆ ಅವರ ಪತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮಾಪ್ತರಾಗಿದ್ರು. ಹಾಗಾದ್ರೆ ಗಾಯತ್ರಿ ಶಾಂತೇಗೌಡ ಹೆಸರು ಹಾಕ್ಸಿದ್ದು ಖರ್ಗೆ ಅವರ ಅದು ಗೊತ್ತಿಲ್ಲ. ಆದ್ರೆ ನಯನ ಮೋಟಮ್ಮನ್ ಪರ ಲಾಬಿ ಮಾಡಿದವರು DK ಶಿವಕುಮಾರ್. ನಯನ ಮೋಟಮ್ಮಗ್ ಸಿಕ್ಕಿಲ್ಲ. ಇಲ್ಲಿ ಯಾವ ರೀತಿ ರಾಜಕಾರಣದ ಡೈಮೆನ್ಷನ್ ಹೋಗ್ತಾ ಇದೆ, ಹೆಂಗ್ ಲೆಕ್ಕಾಚಾರ ಹಾಕಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಗೊತ್ತಿಲ್ಲ. ಡೈನಾಮಿಕ್ಸ್ ಈಗ ಮಿಕ್ಸ್ ಆಗಿದೆ ಅನ್ನೋದನ್ನ ಮಿಕ್ಸ್ ಆಗಿದೆ. ಗಾಟ್ ಇಟ್. ಥ್ಯಾಂಕ್ ಯು ಪವನ್. Now let's moving on to the next update.